ಭಕ್ತರಿಗೆ ಅಭಯ ಹಸ್ತ ನೀಡಿದ ಕಾಳಿರುದ್ರ ಪೀಠದ ಗುರು ವೀರಭದ್ರಸ್ವಾಮಿ ಭದ್ರಕಾಳಮ್ಮನವರ ಸನ್ನಿಧಾನದ ರಂಭಾಪುರಿ ಶಾಖಾ ಮಠ, ಚಿಕ್ಕನಾಯಕನಹಳ್ಳಿ ರಸ್ತೆ, ತಿಪಟೂರು ತಾಲೂಕು, ತುಮಕೂರು ಜಿಲ್ಲೆ. ನ್ಯೂಸ್ ಬ್ಯೂರೋ, ಬಾಬು, ತಿಪಟೂರು. ಕಳಶ ಹುಡ್ಕೊಂಡ ಆದ್ಮೇಲೆ ತಳತಳಕಿನ ತಾಳಿ ಕೊಟ್ರೇನಪ್ಪ ಅವ್ರಿಗೆ, ಚೌಡಿ ತಾಳಿ ಕೊಟ್ರ ದಾರ ಹಾಕಿದ್ರೆಲ್ಲಕ್ಕೂ ತಾಳಿ ಇಲ್ಲಿಂದ ಏನಾಗ್ಬೇಕು? ಪಟ 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 2 ನಿಮಿಷ ದಾರ ಕಟ್ ಮಾಡ್ರಿ. ಆ ದಾರ ಕಟ್ ಮಾಡಿದ್ರೆ ಮೇಲೆ ಕಶ್ಯರಪ್ಪ 3 ಜನ ಹೆಚ್ಚಿಗೆ ನಿಮ್ಗಿನ್ನ ಮಾಟ ಮಂತ್ರ ಹತ್ತಬಾರ್ದಂತ ಹೇಳ ಹೊಡಿ. ಅವ್ರು ಮಾಡಿದ್ದ ಅವ್ರಿಗೆ ಎಂದಿರಲಿ ಹೊಡಿ, ಕಳಿಸಕ್ಕೆ ಹೊಡಿಲ್ಲ ಅವನು. ಹಾಂ, ಒತ್ತಿ ಸ್ವಾಮಿ, ಒತ್ತಿ ಒತ್ತಿ ಹಾಕಪ್ಪ ನೀನು. ಸಾಕು ಸಾಕು, ನೀನು ಒತ್ತು. ಹಾಂ, ಅದು ಹಾಂ, ಒತ್ತು 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 ಒತ್ತು. ಹಾಂ, ಕರ್ಪೂರ ತಾಮ್ರ ಇದು ಭೂತಾಕ್ಷತೆ ಹಾಕ್ರಿ. ಹೇಳ್ಕೊಂಡು ಜಯ ಶ್ರೀ ಮಹಾಗುರು ವೀರಭದ್ರೇಶ್ವರ ಮಹಾಕಾಳಿಕಾ ದೇವಿ ದೇವತಾಭ್ಯೋ ನಮಃ. ಸ್ನೇಹಿತರೆ ಮತ್ತು ನನ್ನ ಕಾಳಿಪೀಠದ ವೀಕ್ಷಕರೇ, ಭಕ್ತಾದಿಗಳೇ, ನನ್ನ ಕಾಳಿಪೀಠದ ಎಲ್ಲ ಭಕ್ತಾದಿಗಳೇ, ರೇಣುಕಾ ಗುರುಜಿ ಮಾಡ್ತಕ್ಕಂಥ ಶರಣು ಶರಣಾರ್ಥಿ. ನೋಡಿ, ಮನುಷ್ಯನಿಗೆ ನಾನಾ ತರದಾದಂತಹ ಸಮಸ್ಯೆಗಳು ಬಂದಾಗ ಭಗವಂತನೇ ಕಾರಣ ಅನ್ನುವಂಥ ವಿಚಾರ ಎಲ್ಲ ಕಡೆ ಉಂಟು. ನೋಡಿ, ಎಲ್ಲರೂ ಕೂಡ ಭಗವಂತ ಪಂಚಭೂತಗಳನ್ನು ಸಮಾನವಾಗಿ ಸೃಷ್ಟಿ ಮಾಡಿದ್ದಾನೆ. ಅದೇ ಗಾಳಿ, ಅದೇ ನೀರು, ಅದೇ ವಾಯು, ಹೀಗೆ ಪಂಚಭೂತಗಳನ್ನು ಸಮಾನವಾಗಿ ಸೃಷ್ಟಿ ಮಾಡಿದ್ದಾನೆ. ಆ ಸಮಾನತೆಯಲ್ಲಿ
ನಾವು ಏನು ಮನುಷ್ಯರಾಗಿ ಹುಟ್ಟಿದೀವಲ್ಲ, ನಾವು ಅಸೂಯೆ, ದ್ವೇಷ, ಹೀಗೆ ಅನೇಕ ದ್ವೇಷಾನುರಾಗಗಳನ್ನ ನಾವು ಇಟ್ಕೊಂಡಾಗ, ಅವನ್ ಬದುಕಿರೆ ಇವನಿ ಸಹಿಸಕಾಲ, ಇವನ್ ಬದುಕಿರೆ ಅವನಿ ಸಹಿಸಕಾಲ ಅನ್ನುವಂತ ವಿಚಾರಗಳು ಮನೆ ಮಾಡಿದಾಗ, ಈ ವಾಮಾಚಾರಿಕ ದುಷ್ಟ ಪದ್ಧತಿಯನ್ನ ಅನುಸರಣೆ ಮಾಡಿ ಈ ಚೆನ್ನಾಗಿ ಬದುಕ್ತಕ್ಕಂಥ ಕುಟುಂಬವನ್ನ ಹಾಳು ಮಾಡೋದು, ರೋಗ ರುಜಿನಾದಿಗಳಿಗೆ ಈಡು ಮಾಡತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಿಗೆ ನಷ್ಟ ಮಾಡ್ತಕ್ಕಂಥದ್ದು, ಹೀಗೆ ಅನೇಕ ವಾಮ ಮಾರ್ಗಗಳನ್ನ ಪ್ರಯೋಗ ಮಾಡಿ ಎಷ್ಟೋ ಕುಟುಂಬಗಳು ಹಾಳಾಗಿ ಹೋಗಿರ್ತಕ್ಕಂಥದ್ದನ್ನ, ಕಾಯಿಲೆ ಕಸಾಲೆಗಳಿಂದ ಸತ್ತಿರ್ತಕ್ಕಂಥದ್ದನ್ನ ಸಾವಿರಾರು ಉದಾಹರಣೆಗಳ ಸಹಿತ ನಮ್ಮ ಕ್ಷೇತ್ರದಲ್ಲಿ ನಾವು ಕೊಡ್ತೀವಿ. ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಶ್ರೀ ರುದ್ರಕಾಳಿ ಪೀಠಕ್ಕೆ ಎಲ್ಲ ಈ ರೀತಿಯಾದಂತಹ ಸಮಸ್ಯೆಗಳಿದ್ದಂತಹ ಭಕ್ತರು ಇಲ್ಲಿ ಬರ್ತಾರೆ. ಬಂದಾಗ ಅವರಿಗೆ ನಮ್ಮ ಶ್ರೀ ಮಹಾಭದ್ರಕಾಳಿ ಅಮ್ಮನವರು ಶತ್ರು ನಿಗ್ರಹದಂತಹ ಒಂದು ಮಹಾ ಪೂಜಾ ಕೈಂಕರ್ಯವನ್ನ ಮಾಡಿಕೊಡ್ತಾ, ಅವ್ರ ಹತ್ರ ಹಣ ಇರ್ಲಿ ಇಲ್ದಲೆ ಹೋಗ್ಲಿ, ಎಂಥ ವಾಮಾಚಾರ, ಮಾಟ, ಮಂತ್ರ, ಮರುಡಿ ಎಂಥದ್ದೇ ಇರಲಿ, ಕ್ಷಣ ಮಾತ್ರದಲ್ಲಿ ಅದು ಸ್ತಂಭನವಾಗಿ ಹೋಗ್ಬೇಕು. ಅಂತಹ ಸ್ತಂಭನ ಕ್ರಿಯೆಯನ್ನ ಹಿಂದಿರುಗಿಸುವಂತಹ, ಏನು ಶತ್ರುಗಳು ಮಾಡಿರ್ತಕ್ಕಂತಹ ಒಂದು ಕೆಟ್ಟ ಪದ್ಧತಿಯನ್ನ ಹಿಂದಿರುಗಿಸತಕ್ಕಂತಹ ಒಂದು ಕಾರ್ಯ, ಮಹಾ ಕಾರ್ಯವನ್ನ ಆ ತಾಯಿ ಮಾಡಿಕೊಂಡು ಎಲ್ಲ ಭಕ್ತರಿಗೆ ಸನ್ಮಂಗಲವನ್ನ ಉಂಟು ಮಾಡ್ತಾ, ಆಶೀರ್ವಾದ ಕೊಡ್ತಾ, ಮಾಟ, ಮಂತ್ರ, ಮರುಡಿ ಈ ವಾಮಾಚಾರಿಕವನ್ನ ನಾಶ ಮಾಡೋದ್ರಲ್ಲಿ ಎತ್ತಿದ ಕೈಯಾಗಿದ್ದಾಳೆ. ಈ ರೀತಿ ಯಾರಿಗೆ ಸಮಸ್ಯೆ ಇರಲಿ, ದಯಮಾಡಿ ಲೇಟ್ ಮಾಡಬೇಡಿ. ಮಹಾಗುರು ವೀರಭದ್ರೇಶ್ವರ ಭದ್ರಕಾಳಮ್ಮನವರು ಇದ್ದಾರೆ, ಬನ್ನಿ. ಈ ರೀತಿಯಾದಂತಹ ವೈರಿ ಸ್ತಂಭನ ಮತ್ತು ಶತ್ರು ಸ್ತಂಭನ ಅಥವಾ ವಾಮಾಚಾರಿಕ ಸ್ತಂಭನವಂತ ಕ್ರಿಯೆಯನ್ನ ತಾಯಿ ಭದ್ರಕಾಳಮ್ಮನವರು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಶರಣಾರ್ಥಿ.